ಹೇಳಿ ಬಂದಿನಿ ನಾನು ಗಿಚ್ಚಿ ಗಿರಿಗಿರಿ ಬರ್ತೀನಿ ಚಂದ್ರಪುರ ಬಾ ನನ್ನನ್ನು ಕರ್ಕೊ ಅಂತೇಳಿ ಹೇಳಿ ಬಂದಿರೇನೋ ಅವರಿಗೆ ನೀವೇ ಹೇಳಿ ಮಾಡಿ ಹೇಳ್ಬಾರ್ದಿತ್ತು ರೀ ಎಲ್ಲ ಅವ್ರಿಗೇನು ಗೊತ್ತಾಗಲ್ಲ. ಸುದೀಪ್ ಸರ್ಗೆ ಏನು ಗೊತ್ತಾಗಂಗಿಲ್ಲ ಬಿಡ್ರಿ. ಇಲ್ಲ ನೋಡ್ತಾರ ಅವ್ರು ಗೊತ್ತಾಗ್ತದೆ ಎಲ್ಲ. ಎಲ್ಲಿ ನೋಡ್ತಾರೆ, ಎಲ್ಲೂ ನೋಡಂಗಿಲ್ಲ. ಇಲ್ಲಷ್ಟೇ ಇಲ್ಲೆಷ್ಟೇ ಮಾತಾಡಿರಲ್ಲ, ಹೊರಗೆಲ್ಲಿ ಮಾತಾಡಲಿಲ್ಲ ನೀವು. ಮತ್ತೆ ಇದು ಹೊರಗಡೆ ಓದ್ತಲ್ಲ, ಇದು ಹೊರಗಡೆ ಓದ್ತಲ್ಲ ಗೊತ್ತಾಗ್ತದ. ಗುಟ್ಟಾಗಿಡೋದಿತ್ತು ಅವ್ರಿಗೆ ಹಾಕ್ಬೇಡ ಅಂತ ಹೇಳ್ರಿ ಅವ್ರು. ಗಿಲ್ಲಿ ಆಟ ಹೆಂಗ ಅನಿಸ್ತದೆ ನಿಮಗೆ? ಗಿಲ್ಲಿ ಗಿಲ್ಲಿ ಆಟ ಚೆನ್ನಾಗಿ ಆಡ್ತಾನೆ ಬಿಡ. ಆಟ ಚೆನ್ನಾಗಿ, ಅವ್ನ ಮಾತನ್ನು ಚೆನ್ನಾಗಿ, ಅವ್ನು ನಡ್ಕೊಳ್ಳೋ ರೀತಿನೂ ಚೆನ್ನಾಗಿ, ಎಲ್ಲ ಥರ ಕಾಮಿಡಿಯಾಗ ಮಾತಾಡ್ಬಿಡ್ತಾನೆ. ಒಟ್ಟು ಚೀಟಿಗೆರ ಅಂತ ಮಾತೇ ಆಡಂಗಿಲ್ಲ ಅವ, ಬರೀ ನಗಸ ಆಟ. ಅಂದ್ರೂ ಗಿಲ್ಲಿನ ಕಂಡ್ರೆ ಮನೆಗೆ ಒಂದಿಷ್ಟು ಜನಕ್ಕೆ ಆಗಂಗಿಲ್ಲಲ್ಲ ಅಂತ. ಅದೇ ಬರೀ ಮಾತಾಡ್ತಾನಂತ ಒಂದು ತೊಗೊಂಡು ಮಂದಿಗೆ ಮತ್ತೆ ಆಗಲ್ಲ. ಹೆಂಗೆ ಒಬ್ಬೊಬ್ರಿಗೆ ಆಗತ್ತಲ್ಲ ರೀ, ನನ್ನ ಕಣ್ಣು ನಿನಗಾಗಲ್ಲ, ನಿನ್ನ ಕಣ್ಣು ನನಗಾಗಲ್ಲ ಅಂತ ಹಂಗೆ ಆಗದೆ ಅಲ್ರಿ. ಇರೋರಿ ಅಲ್ಲ ಒಳಗಡೆ ಹೊಸ ಮಂದಿ ಮನಸ್ಸು ಒಂದೇ ಥರ ಇರ್ತದೆ. ನಂದೊಂದು ಬೇರೆ, ಇನ್ನೊಬ್ರದೊಂದು ಬೇರೆ, ಇನ್ನೊಬ್ರದೊಂದು ಬೇರೆ, ಹಂಗಾಗಿ ಆಗೋದು. ಗಿಲ್ಲಿ ಮಲ್ಲಿ ಅನ್ನೋದೊಂದು. ಗಿಲ್ಲಿ ಮಲ್ಲಿ ಏನೋ, ನಾನು ಗಿಲ್ಲಿ ಏನೋ. ಐ ಲವ್ ಯು ಎಲ್ಲ ಹೇಳ್ಬಿಟ್ಟಾರ ನಿಮಗೆ ಅವರು. ಅದು ಹೇಳ್ರಿ, ಅವನು ಐ ಲವ್ ಯು ಹೇಳಿದ್ದು, ನೀವು ಅದಕ್ಕೆ ನನಗೆ ಇಷ್ಟ ಇಲ್ಲ ಹೋಗಿ ನೀನು ಅಂತಂದಿದ್ದು, ಅದ್ರ ಬಗ್ಗೆ ಒಂಚೂರು ಹೇಳ್ರಿ ನಮ್ಗೆ. ಅದೇ ಐ ಲವ್ ಯುಂದ ನಮ್ಮ ಮನೆಗೆ ಟ್ರಿಕ್ಕರ ಹಂಗಲ್ಲ, ನಮ್ಗೆ ನಡೆಯಲ್ಲ ಮಾಡ್ಬೇಡ ತಂದಿರಿ ನಾನು. ಅವ್ರು ನಿಮ್ಮಿಬ್ರದ್ದು ಚಲೋ ಇರ್ತಿತ್ತು, ಕಾಮಿಡಿ, ನಗೋದು ಮಾಡೋದು, ನಿಮ್ಮನ್ನ ಕಾಡ್ಸೋದು. ಗಿಲ್ಲಿ ಅಲ್ಲ ಹಿಂಗೆ ಮಾಡ್ತಿದ್ದ ಎಲ್ಲರಿಗೆ. ಎಲ್ಲರ ಜೊತೆನೂ ಹಂಗೆ ಇರ್ತಾರೆ. ಎಲ್ಲರ ಜೊತೆಗೆ ಹಂಗೆ ಮಾಡ್ತಾನೆ, ಎಲ್ಲರ ಜೊತೆ ಕಾಮಿಡಿಗೆ. ಬಿಗ್ ಬಾಸಿಗೆ ಹೋಗಿರ್ಲಿಲ್ಲ ಅಂದ್ರೆ ನಿಮಗೆ ಏನು ಮಿಸ್ ಮಾಡ್ಕೋತಿದ್ರಿ ನೀವು? ಸಪೋಸ್ ಇವಾಗ ಅವ್ರು ನಿಮ್ಮನ್ನ ಕರೆದಿದ್ರು, ಬೇಡಪ್ಪ ನನಗೆ ಅಲ್ಲಿ ಸರಿ ಹೋಗಂಗಿಲ್ಲ ಅಂತ ಬಿಟ್ಟಿದ್ರಿ ಅಂದ್ರೆ? ಯಾರು ನಾವು ಬಿಟ್ಟಿದ್ರೆ ಬಿಡಕ್ಕೆ ಹೆಂಗೆ ಚಾನ್ಸ್ ಬರ್ತದೆ? ಬಂದಿದ್ದು ಚಾನ್ಸ್ ಬಿಡ್ತಾರೆ ಯಾರನ? ಹೆಂಗೆ ಹೇಳ್ತೀರಿ ಅಲ್ಲ ನೀವು. ಸಪೋಸ್ ಬಿಟ್ಬಿಟ್ಟಿದ್ರಿ ಅಂದ್ರೆ ಬೇಡಪ್ಪ ನನಗೆ ಅದು ಬಿಡ್ಲಕ್ಕೆ ಚಾನ್ಸೇ ಇಲ್ಲ ರೀ. ಎಂಥವ್ರಿಗೆ ಆದ್ರೂ ಬಿಡಕ್ಕೆ ಚಾನ್ಸ್ ಇಲ್ಲ, ಹೋಗಬೇಕು, ಮಾಡಲೇಬೇಕು. ಅದು ಕಾಯ್ತಿರ್ತಾರ ಯಾವಾಗ ಬರ್ತದ ಅಂತ. ಅಂಥದ್ರಲ್ಲಿ ಬಂದದ್ದು ಹೆಂಗೆ ಒಲ್ಲೆ ಅಂತಾರೆ. ಒಲ್ಲೆನ ಚಾನ್ಸ್ ಏನಿಲ್ಲ ಯಾರಿಗಾದ್ರೂ. ಹೋಗಬೇಕು ಅನ್ನೋಬೇಕು ಆಸೆ ರೀ ಅಲ್ಲಿ. ಅಂಥದ್ದು ಮನಿ ಅದು ತುಂಬ ಚೆನ್ನಾಗಿ. ನೀವು ಹೋಗ್ತೀರಿ ಯಾಕಂದ್ರೆ ಮುಂದಕ್ಕೆ ಹೋಗ್ತೀರಿ? ಟ್ರೈ ಮಾಡಿ ಹೇಳ್ರಿ ಬಿಗ್ ಬಾಸ್. ನಾ ಹೇಳ್ತೀನಿ ತಗೋರಿ, ಟ್ರೈ ಮಾಡಿ ಹೇಳ್ರಿ. ಮತ್ತೆ ನಿಮ್ಮ ನಂಬರ್ ಕೊಡ್ರಿ. ನಮ್ಮ ನಂಬರ್ ಕೊಡ್ಬೇಕೇನ್ರಿ ಅವ್ರಿಗೆ? ನಿಮ್ಮ ನಂಬರ್ ಕೊಡ್ಬೇಕು ಮತ್ತೆ ಅವ್ರಿಗೆ ಅಲ್ಲ ರೀ. ಬಿಗ್ ಬಾಸ್ ಮುಂದಿನ ಸೀಸನ್ಗೆ ಇವ್ರು ಬರ್ತಾರಂತ ನೋಡ್ರಿ, ಕರ್ಕೋರಿ. ನಾನು ನೀವಿಬ್ರು ಹೋಗೋಣ ಅಂತ ಮುಂದಿನ ಸೀಸನ್. ಮತ್ತೆ ನಾವು ಜೋಡಿ ಕರ್ಕೊಂಡವ್ರಿ ಕರ್ಕೋತಾರ ಮತ್ತೆ ನೀವು ಚಲೋ ಆಡಿರ ಅಂದ್ರೆ ಕರ್ಕೋತಾರ. ಮತ್ತೆ ಹೊಸಬ್ರಿಗೆ ಕರ್ಕೋತಾರೆ, ಹೆಂಗೆ ಕರ್ಕೋತಾರೆ? ಮತ್ತೊಬ್ಬರೊಬ್ಬರು ಒಂದು ಆಸೆ ಇರುತ್ತಲ್ಲ ಅವ್ರಿಗೆ ಹೋಗೋದು. ಮತ್ತು ವಾದರ್ಸ್ ಬಂದವ್ರಿಗೆ ಯಾರನ್ನ ಒಬ್ರಿಗೇನ ಕರ್ಕೊಂಡಾರ? ಯಾರೂ ಬಂದಿಲ್ಲ. ಬಂದಾರ ಮಲ್ಲಮ್ಮ ಹಳೆ ಸೀಸನ್ನಾಗ ಒಂದಿಷ್ಟು ಜನ ಬಂದು ಹೋಗ್ಯಾರ, ನಿಮ್ಮನ್ನು ಹಂಗೆ ಕರ್ಕೋತಾರೆ. ಎಲ್ಲಿ ಹೋಗ್ಯಾರೆ? ಬಂದು ಹೋಗ್ಯಾರೆ, ಬಂದು ಹೋಗ್ತಾರೆ. ಅಲ್ಲಿ ನೀವು ಅಷ್ಟೇ ಹೇಳಿದ್ರೆ ಮತ್ತೆ ನನಗೆ ಎಲ್ಲಿ ಅವ್ರು ಹೆಂಗೆ ನಾನು ರಿಜಿಸ್ಟರ್? ಆಯ್ತು, ನೀವು ಬಂದ್ರೆ ನಾನು ಬರ್ತೀನಿ ತಗ್ರಿ, ಹೋಗಮ್ರಿ ಇಬ್ರು ಕೂಡಿ ಅಲ್ಲ. ಹೇಳ್ರಿ ಮತ್ತೆ ಅವ್ರಿಗೆ ಒಂಚೂರು. ನಮ್ಮನ್ನ ಕರ್ಕೋರಿ, ಇವ್ರನ್ನ ಕರ್ಕೋರಿ, ಮುಂದಿನ ಸೀಸನ್ಗೆ ಬರ್ತೀವ್ರಿ. ಒಂದು ಫೋನ್ ನಂಬರ್ ಕೊಡ್ಬೇಕೇನ್ರಿ ಈಗ ಅವ್ರಿಗೆ? ಫೋನ್ ನಂಬರ್ ಆಮೇಲೆ ಕೊಡೋದ್ರಿ. ಆಮೇಲೆ ಆಫೀಸಿಗೆ ಹೋಗಿ ಮಾತಾಡ್ಕೊಂಡ್ ಬರ್ಬೇಕು. ಆಫೀಸ್ಗೆ ಹೋಗಿ ಮಾತಾಡ್ಕೊಂಡ್ ಬರ್ಬೇಕಲ್ರಿ. ನೀವು ಇವಾಗ ಸೀನಿಯರ್ ಆಗ್ಬಿಡ್ತೀರಿ ನಮಗೆ. ಹಂಗಾಗಿದೆ. ನಾನೆಲ್ಲ ಹೇಳ್ಕೊಡ್ತಿದ್ದೆ. ಹೆಂಗೆ ಆಡ್ಬೇಕು, ಹೆಂಗಿರ್ಬೇಕು, ನೀವೆಲ್ಲ ಹೇಳ್ಕೊಡ್ತೀರಿ. ನಿಂಗೆಲ್ಲ ಗೊತ್ತಾಗ್ತವ್ರಿ ಅಲ್ವಾ? ಅದಿಂದ ಎಲ್ಲರಿಗೂ ಗೊತ್ತಾಗ್ತದ. ನನ್ನಂತ ಹೆಂಗೆ ಗೊತ್ತಾಗ್ಯದ, ನಿನ್ನಂತವ್ರಿಗೆ ಹಂಗೆ ಗೊತ್ತಾಗಲ್ಲ. ಈಗ ಬಿಗ್ ಬಾಸ್ ಅಂತ ಆಯ್ತು, ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಕೊಂಡಿರಿ? ನೆಕ್ಸ್ಟ್ ಏನು ನೋಡ್ಬೇಕ್ರಿ, ಏನು ಮಾಡ್ಬೇಕನ್ನೋದು. ನಿಂಗೆ ಇವಾಗ ಹೆಂಗಾಗ್ತದೆ ಗೊತ್ತಾ ಮಲ್ಲಮ್ಮ? ಈ ಬಿಗ್ ಬಾಸ್ ಇಂದ ಹೊರ ಬಂದ ತಕ್ಷಣ ಕಲರ್ಸ್ನವ್ರು ಏನ್ ಮಾಡ್ತಾರಂತಂದ್ರೆ, ಬಿಗ್ ಬಾಸ್ನಾಗ ಇರೋರ್ನೇ ಒಂದಿಷ್ಟು ಜನನ ಎಲ್ಲಾ ಬೇರೆ ಬೇರೆ ಶೋಗಳೊಳಗೆ ಹಾಕೋತಾರ. ಹಾಕೊಂಡು ಮತ್ತೊಂದು ರಿಯಾಲಿಟಿ ಶೋ ಹಂಗ್ ಮಾಡ್ತಾರೆ. ಹಂಗ್ ಕರೆದ್ರೆ ಹೋಗ್ತೀರಾ ನೀವು? ಹೋಗ್ತೀವಿ. ಕಾಮಿಡಿ ಟೈಪ್ಸು, ಗಿಚ್ಚಿ ಗಿಲಿ ಅಂತ ಬರ್ತದೆ ಒಂದಿಷ್ಟು ಬೇರೆ ಬಂದಾರ. ಗಿಚ್ಚಿ ಗಿಲಿ ಚಂದ್ರಪುರ ಬಾ, ಅದು ಈಗ ಬಂದಾಗ್ಯದ ಅಂತ ಕೇಳಿದೆ. ಈಗ ಬಂದಾಗ್ಯದ, ಇದು ಮುಗಿತನ ಅದು ಚಲೋ ಆಗ್ತದಂತ. ಹೌದು, ಅವಾಗ ನಿಮ್ಮನ್ನ ಕರ್ಕೊಂಡು ನೀವು ಹೋಗ್ತೀರೇನು? ಹೇಳಿ ಬಂದಿರಿ ನಾನು ಗಿಚ್ಚಿ ಗಿಲಿ ಬರ್ತೀನಿ ಚಂದ್ರಪುರ ಬಾ ನನ್ನನ್ನು ಕರ್ಕೊ ಅಂತೇಳಿ ಹೇಳಿ ಬಂದಿರೇನೋ ಅವರಿಗೆ? ಕಲರ್ಸ್ನಾಗ ನೀವು ಹೇಳಿ ಬಂದಿನಿ, ದುರಂತನು ಹೇಳಿ ಬಂದಿನಿ, ಅವ್ನ ಪಿಕ್ಚರ್ದಾಗ ಕರ್ಕೊತೀನಿ ಅಂತ ಹೇಳ್ಯಾನ ದುರ್ವಂತ. ಯಾವ ಪಾರ್ಟ್ ಮಾಡ್ತೀರಿ? ತಾಯಿ ಪಾರ್ಟ್ ಯಾವ್ದನ ಮಾಡ್ಬೇಕು ಅಲ್ಲಿ. ಇವಾಗ ಮತ್ತೆ ಅವ್ರಿಗೊಂದು
ಇದನ್ನ ಮಾಡ್ಬೇಕಲ್ಲ, ಡೈಲಾಗ್ ಹೊಡೆದು ನೀವು ಆಕ್ಟ್ ಮಾಡ್ತೀರ. ಇವಾಗ ಮಲ್ಲಮ್ಮ ಅಲ್ಲಿ ಹೋದ್ರೆ ಮಾತಾಡ್ತಾರ ಅಂತ ಗೊತ್ತಿತ್ತು, ಹಂಗಾಗಿ ಮಲ್ಲಮ್ಮನ ಬಿಗ್ ಬಾಸ್ನ ಕರ್ಸಿದ್ರು. ಇವಾಗ ನೀವು ಫಿಲ್ಮಿಗೆ ಹೋಗ್ಬೇಕು ಅಂತಂದ್ರೆ ಅವರಿಗೆ ಕೇಳ್ತಾರಲ್ಲ, ಒಂದ್ ಏನಾದ್ರು ಡೈಲಾಗ್ ಹೇಳ್ರಿ, ಅಲ್ಲಿ ಕಲಿಸ್ತಾರಲ್ಲ ಅದು ಹೇಳೋದು. ಇವಾಗ ಯಾವ್ದಾದ್ರು ನಿಮಗೆ ಡೈಲಾಗ್ ಗೊತ್ತಿಲ್ಲ? ಡೈಲಾಗ್ ಏನು ಹೇಳ್ಬೇಕ್ರಿ? ಡೈಲಾಗ್ ಸಿನಿಮಾ ನೋಡೋದು, ಸಿನಿಮಾ ನೋಡಿ ಅದ್ರ ಡೈಲಾಗ್, ಹಳೆ ಸಿನಿಮಾ ನೋಡಿ ಡೈಲಾಗ್ಗಳು ಯಾವ ನೆನಪಿಲ್ಲ? ಯಾವ ನೆನಪಿರ್ಲಿ, ಅವಾಗ ಏನು ನೆನಪಿರ್ತಾವ ನಮ್ಗೆ. ನೋಡ್ತಿದ್ರೆ ಮುಂದೆ ಏನು ಆಟ ಆಡ್ಬೇಕನ್ನೋದ್ರಾಗ ಅದು ಅವು ಪಟ್ಕನ ಬಂದ್ಬಿಡ್ತಾವ, ಅವಾಗ ಹೇಳ್ಬಿಡೋದು. ಈಗ ಸುಮ್ಮನೆ ಹೇಳಂದ್ರೆ ಅವೆಲ್ಲ ದ್ಯಾಸಕ್ಕೆ ಬರಲ್ಲ ರೀ ಅವು. ಹೇಳ್ಕೊಟ್ರೆ ನೀವು ಅದು ಚಲೋ ಹೇಳಿ ಪಾಸ್ ಏನಂತ ಅದ್ರಾಗ ಏನನ್ನ ಪೋಣಿಸ್ಕೆ ನಾವು ಹೇಳ್ಬಿಡೋದು. ಸೊ ಇವಾಗ ಸಿನಿಮಾಗೆ ಆಕ್ಟ್ ಮಾಡ್ಲಿಕ್ಕೆ ಅಲ್ಲಿ ಹೇಳಿ ಬಂದಿರಿ, ಈ ಕಡೆ ಟಿವಿ ಒಳಗೆ ಆಕ್ಟ್ ಮಾಡ್ಲಿಕ್ಕೆ ಚಂದ್ರಪ್ರಭಾ ಅವ್ರಿಗೆ ಹೇಳಿ ಬಂದಿರಿ. ಎರಡು ಕಡೆ ನಿಮಗೆ ಚಾನ್ಸ್ ಸಿಗ್ತದೆ ಅಂತ ಆಯ್ತು. ನಿಮ್ಮ ಮೇಡಮ್ ಸಿಗ್ಲಿ ಬಿಡ್ಲಿ ಸುಮ್ಮನೆ ಹೇಳಿ ಬಂದಿವ್ರಿ. ಸಿಕ್ಕ್ರ ಹೋಗೋದು, ಸಿಗ್ಲಿಕ್ಕಂತ ನಮ್ಮ ಮೇಕಪ್ ಗಿಕಪ್ ಎಲ್ಲ ಮಾಡ್ಕೋಬೇಕಾಗ್ತದಲ್ಲ, ಅವಾಗ ಮಾಡ್ಕೋಬೋದ್ರಿ. ಅಂತಪ್ಪ ಇದು ಬಂದಾಗ ಮಾಡ್ಕೊಳ್ಳೋದು. ಬೇಡ ನಾವು ಹಿಂಗೆ ಇರ್ತೀವಿ ಅಂದ್ರೆ ಹಿಂಗೆ ಇರ್ಬೋದು. ಅದೇನು ಮಾಡ್ಕೋಬೇಕನ್ನೋ ನಿಯಮ ಇಲ್ಲಲ್ಲ. ನಿಮಗೆ ಮೇಕಪ್ ಸೇರಂಗಿಲ್ಲ? ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು ಹಿಂಗೆ ಹೋಗೋದ್ರಿ. ಹಿಂಗೆ ಹೋಗ್ತೀವಿ, ನ್ಯಾಚುರಲ್ ಆಗಿರ್ಬೇಕು ಅಂತ. ನ್ಯಾಚುರಲ್ ಆಗಿರ್ಬೇಕಂತ ಹಿಂಗೆ ಹೋಗೋದು. ಸುದೀಪ್ ಸರ್ ಬಗ್ಗೆ ಹೇಳ್ರಿ ನಮ್ಗೆ. ಯಾಕಂದ್ರೆ ಸುದೀಪ್ ಸರ್ ನೀವು ಭಾಳ ಹತ್ರದಿಂದ ನೋಡಿದ್ರಿ ಸುದೀಪ್ ಸರ್ನ. ನಿಮ್ಮನ್ನ ಅವರು ತಬ್ಕೊಂಡ್ರು ನೀವು ಹೊರಡುವಾಗ, ಅಷ್ಟು ತುಂಬಾ ಖುಷಿ ಆಯ್ತು ರೀ. ಅವ್ರು ತಬ್ಕೊಂಡಿದ್ದು, ಅವ್ರ ಹತ್ರ ಏನಿತ್ತು ಮಾತಾಡಿದ್ದು ತುಂಬಾ ಸಂತೋಷ ಆಗಿತ್ತು. ಅವ್ರ ಬಗ್ಗೆ ಒಂಚೂರು ನಮಗೆ ಹೇಳೋದಾದ್ರೆ ಹೆಂಗಿದಾರ ಅವರು, ಹೆಂಗ್ ಮಾತಾಡಿಸ್ತಾರ? ಚೆನ್ನಾಗಿ ಮಾತಾಡ್ತಾರೆ ಬಿಡಿ. ಒಂದೇ ಸೌನ್ ಎಲ್ಲರಿಗೆ. ಅವ್ರ ಬಲ್ಲಿ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಲೆವೆಲ್ದಾಗ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಮಾತಾಡಿಸ್ತಾರೆ. ಅದು ನಕ್ಕೊಂತ ಅವ್ರ ನಗುವ ನಮ್ಗಿಷ್ಟ. ಹಿಂಗೆ ತಗೋರ ಇವೆಲ್ಲ ನಡೆಸಿ ಅದು ನನಗೆ ತುಂಬ ಇಷ್ಟ ಆಯ್ತು ಅವ್ರು ನಗದು. ಅವರು ಹೈಟ್ ಭಾಳ ರೀ ಅವರು. ಹಿಂಗೆ ನೋಡ್ತಿದ್ರೆ ನೀವು ಅವ್ರಿಗೆ ಇಲ್ಲಿಗೆ ಆದೆ ನಾನು ಟೊಂಕಕ್ಕ. ನಿಮ್ಮ ಆಟ ನೋಡಿ ಏನಂದ್ರು ಅವ್ರು ಸುದೀಪ್ ಸರ್? ಇಲ್ಲ ಚೆನ್ನಾಗಿ ಆಡಿದಂತಂದ್ರೆ. ಅವ್ರಿಗೇನೋ ನಿಮ್ದು 11 ಟೀ ಬೇಕಂತಲ್ಲ? 11 ಟೀ ಬೇಕಂತ ಮಾಡಿ ಎಲ್ಲ ತೋರಿಸಿದ್ರು ಕ್ಯಾಮ್ರಾದಲ್ಲಿ. ಅಲ್ಲ ಸುದೀಪ್ ಸರ್ಗೂ ಮಾಡ್ಕೊಂಬರ್ರಿ ಅಂತ ಹೇಳಿದ್ರಲ್ಲ ನಿಮ್ಗೆ ಅವ್ರು. ನಮಗೂ ಬೇಕಂತ ಇವಾಗ ಫಿನಾಲೆಗೆ ಹೋದಂಗೆ ಮಾಡ್ಕೊಂಡು ಹೋಗ್ತೀರೇನು ಸುದೀಪ್ ಸರ್? ಮಾಡ್ಕೊಂಡು ಹೋಗ್ಬೇಕ್ರಿ. ಅವ್ರು ಬೇರೆ ಟೀ ಕುಡಿತಾರೆ. ಯಾವ ಟೀ ಕುಡಿತಾರೆ ಕೇಳಿರೇನು ಅವ್ರಿಗೆ? ಯಾವ ಟೀ ಕುಡಿತೀರಿ ನೀವು? ಅದೇನು ಬ್ಲಾಕ್ ಕಾಫಿ ಏನೋ ಕುಡಿತಾರೆ ಅವ್ರು. ಕೇಳಿದ್ರ? ಇಲ್ಲ, ಅಲ್ಲಿ ಇದ್ರ ಕುಡ್ಕೊತ್ ಮಾತಾಡ್ತಾರಲ್ಲ, ಬ್ಲಾಕ್ ಕಾಫಿ. ನಿಮಗೆ ಗೊತ್ತಾತೇನ ಅದು ಬ್ಲಾಕ್ ಕಾಫಿ ಅಂತ? ಓಕೆ, ಬ್ಲಾಕ್ ಕಾಫಿ ಅಂತ ಗೊತ್ತಾಯ್ತಾರೆ. ಅದ್ರಲ್ಲಿ ಹಿಂಗ ಅದೊಂದು ಇದನ್ನೇ ಬಾಕ್ಸ್ ಇರ್ತದ. ಮೊದಲ ನೀರು ಬಿಡ್ತಾರ, ನೀರು ಬಂದಿಂದ ಅದು ಮ್ಯಾಲ ಬರ್ತದ್ರಿ. ನಿಮಗೆ ಅದು ಗೊತ್ತದೇನು ಹೆಂಗ್ ಬರ್ತದ ಕಾಫಿಯಲ್ಲಿ ಈಗ ಅಂತಂದು? ಗೊತ್ತದ್ರಿ, ಇದು ಬ್ಲಾಕ್ ಕಾಫಿ ಅಂತ. ಗಿಫ್ಟ್ ಏನೋ ಕೊಡ್ಬೇಕಂತ ಪ್ಲಾನ್ ಮಾಡಿರಂತೆ ಸುದೀಪ್ ಸರ್ಗೆ? ಯಾರಿಗೆ? ಸುದೀಪ್ ಸರ್ಗೆ ಏನೋ ಕೊಡ್ಬೇಕ್ರಿ ಗಿಫ್ಟ್. ಏನು ಕೊಡ್ತೀವಿ? ಹೇಳ್ಬಾರ್ದು ಅದೆಲ್ಲ, ಅದ್ರಾಗ ಹೇಳಿದ್ನಲ್ಲ. ಏನು ಗಿಫ್ಟ್ ಕೊಡ್ಬೇಕಂತೀರಿ ಸುದೀಪ್? ಏನೋ ಕೊಡ್ಬೇಕ್ರಿ, ಅದು ಸ್ಪೆಷಲ್ ಆಗಿ ಕೊಡ್ಬೇಕ್ರಿ. ಇಲ್ಲ ಹೇಳ್ಬಾರ್ದ್ರಿ. ಈಗ ಅದ್ರಾಗ ಹೇಳಿದೆ ಜಾಸ್ತಿ, ಇದ್ರಾಗ ಹೇಳ್ಬಾರ್ದು. ನನಗೆ ಗೊತ್ತದೆ, ಹೇಳ್ರಿ. ಇವಾಗ ನಾನೇ ಹೇಳ್ಬಿಡ್ತೀನಿ ಏನು ಗಿಫ್ಟ್ ಕೊಡ್ತಾರೆ ಅಂತಂದು. ಏನೇನ ಕೊಡ್ಬೇಕ್ರಿ. ನಮಗೆ ಗೊತ್ತದ, ಹೇಳ್ರಿ. ಬೋಕಿ ಅಂತಾರ್ರಿ, ಬೋಕಿ ಬೋಕಿ ಕೊಡ್ತೀರಾ? ಬೊಕ್ಕೆ ಕೊಡ್ತೀರಾ? ಬೊಕ್ಕೆ ಕೊಟ್ಟು ಆಮೇಲೆ ನಿಮ್ಮ ಮೇಡಮ್ದು ಬೂಟಿಕ್ನಾಗೆ ಏನಾದ್ರು ಸ್ಪೆಷಲ್ ಆಗಿ ಸೂಟ್, ಸ್ಪೆಷಲ್ ಆಗಿ ಅವು ಮಾಡಿ ಸ್ಪೆಷಲ್ ಆಗಿ ಅದನ್ನೊಂದು ಕೊಡ್ಬೇಕು. ಸ್ಪೆಷಲ್ ಸೂಟು ಸ್ಪೆಷಲ್ ನೀವೇ ಹೇಳಿ ಮಾಡಿ. ಹೇಳ್ಬಾರ್ದಿತ್ರಿ, ಎಲ್ಲ ಅವ್ರಿಗೇನು ಗೊತ್ತಾಗಲ್ಲ. ಸುದೀಪ್ ಸರ್ಗೆ ಏನು ಗೊತ್ತಾಗಂಗಿಲ್ಲ ಬಿಡ್ರಿ. ಇಲ್ಲ ನೋಡ್ತಾರ, ಅವ್ರು ಗೊತ್ತಾಗ್ತದೆ ಎಲ್ಲ. ಎಲ್ಲಿ ನೋಡ್ತಾರೆ? ಎಲ್ಲೂ ನೋಡಂಗಿಲ್ಲ. ಇಲ್ಲಷ್ಟೇ, ಇಲ್ಲೆಷ್ಟೇ ಮಾತಾಡಿರಲ್ಲ, ಹೊರಗೆಲ್ಲಿ ಮಾತಾಡಲಿಲ್ಲ ಅಲ್ಲಿ ನೀವು. ಮತ್ತೆ ಇದು ಹೊರಗಡೆ ಓದ್ತಲ್ಲ, ಇದು ಹೊರಗಡೆ ಓದ್ತಲ್ಲ, ಗೊತ್ತಾಗ್ತಲ್ಲ. ಗುಟ್ಟಾಗಿಡೋದಿತ್ತು. ಅವ್ರಿಗೆ ಹಾಕ್ಬೇಡ ಅಂತ ಹೇಳ್ರಿ. ಅವ್ರು ಯಾರಿಗೆ ಹೇಳಿ ಹಾಕ್ಬೇಡ ಹೋದ್ರಲ್ಲ, ಅವ್ರ ನಂಬರ್ ಐತೇನು ಹೇಳ್ತೀನಿ ಕೊಡ್ರಿ. ಇದು ಸ್ಪೆಷಲ್ ಆಗಿ ಕೊಡ್ಬೇಕು, ಅದು ಹಾಕ್ಬೇಡ ಅಂತ ಕಟ್ ಮಾಡಂತ ಹೇಳಿ. ಈಗ ನಾವು ಕಟ್ ಮಾಡ್ಬೇಕೇನ್ರಿ? ಈಗ ನೀವು ನಿಮ್ಗೆ ಹೇಳಿಲ್ಲ ಅಲ್ಲ, ಬಿಡು ಬೋಕಿ ಕೊಡ್ತೀನಿ ಅಂತ. ನಾನು ಹೇಳಿದ್ನಲ್ಲ ಮತ್ತೆ ಬೂಟಿಕ್ನಾಗ ಸ್ಪೆಷಲ್ ಸೂಟ್ ಹೊಲ್ಸ್ಕೊಡ್ತೀರಿ ಅಂತಂದು. ಅದನ್ನು ಕಟ್ ಮಾಡ್ರಿ. ಈಗ ಅದು ಏನು ನಮ್ಮ ಬಾಯಿಗೆ ನಿಜನೇ ಬಂದ್ಬಿಡ್ತು ನೋಡ್ರಿ, ಸುಳ್ಳು ಬರಂಗಿಲ್ಲ. ಅದು ಸುಳ್ಳು ಬರಂಗಿಲ್ಲ. ಚಲೋ ಹಂಗಿದ್ರ ಸುಳ್ಳು ಬರಲಿಲ್ಲ, ನಿಜ ಹೇಳೋದು. ಹೌದ್ರಿ, ಹೌದಿಲ್ಲ? ಮತ್ತೆ ಅದೇ ಚಲೋ, ಸುಳ್ಳು ಹೇಳ್ಬಾರ್ದು. ಏನು ಕಳ್ಳ ಕಪ್ಪಾರ ಅಂತ, ಸುಳ್ಳು ದರಿದ್ರ ಅಂತ. ಏನಂತ? ಕಳು ಮಾಡಿದ್ರೆ ಕಪ್ಪಾರ ಅಂತಂತ್ರಿ, ಸುಳ್ಳು ಹೇಳಿದ್ರೆ ದರಿದ್ರ ಅಂತ. ಹೌದೇನ?
ಸುಳ್ಳು ಹೇಳ್ಬೇಕು, ಯಾವ್ದಕ್ಕೆ ಸುಳ್ಳು ಹೇಳ್ಬೇಕು? ಸಂಸಾರದಲ್ಲಿ ಕುಡ್ತಗಳು ಸುಳ್ಳು ಹೇಳ್ಬೇಕು. ಸಾಲ ತರ್ತೀವಲ್ಲ ಅದಕ್ಕೆ ಮಾತ್ರ ಸುಳ್ಳು ಹೇಳ್ಬೇಕು. ಇವತ್ತಿಲ್ಲ ನಾಳೆ ಕೊಡ್ತೀವಿ, ಇವತ್ತಿಲ್ಲ ನಾಳೆ ಕೊಡ್ತೀವಿ ಅಂತ ಅದನ್ನ ಮಾತ್ರ ಸುಳ್ಳು ಹೇಳ್ಬೇಕು. ಸಾಲ್ಗಾರಿಗೆ ಸುಳ್ಳು ಹೇಳ್ಬೇಕಂತ ಅಲ್ಲ, ಇದ್ರು ಸುಳ್ಳು ಸುಳ್ಳ ಹಂಗಲ್ಲ ನಾನು ಹೇಳಿದ್ದು. ಅಂದ್ರೆ ನಮ್ಮಲ್ಲಿ ದುಡ್ಡ ಇರಂಗಿಲ್ಲ, ಅವ್ರು ಕೇಳ್ತಿರ್ತಾರ, ಆಯ್ತಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಕೊಡ್ತೀವಿ ಆಮೇಲೆ ಇನ್ನೊಂದು 4 ದಿನ ಬಿಟ್ಟು ಅಂತ ಅದನ್ನ ಸುಳ್ಳು ಹೇಳ್ಬೇಕು. ಹಂಗೆ ಹೇಳ್ಬೇಕು. ಅಂತ ಸುಳ್ಳು ನಡೀತದೆ. ಅಂತ ಸುಳ್ಳು ದೊಡ್ಡ ದೊಡ್ಡ ಸುಳ್ಳ ಇದು ಕಳು ಮಾಡೋದು ಅದು ಸರಿಯಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.